ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ವತಿಯಿಂದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ವಿಜಯಪುರ ನಗರದ ಕನ್ಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಅತ್ಯಂತ ಸರಳ ಹಾಗೂ ಸುಂದರವಾಗಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಇದಂತಹ ಒಂದು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಪರಿಸ್ಥಿತಿಗಳೇನಿದ್ವು, ಅಂತಹ ಪರಿಸ್ಥಿತಿಯಲ್ಲಿ ಶರಣ ಸಂಕುಲ ಯಾವ ರೀತಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮಗೆಲ್ಲ ಹೇಳಿದ್ದಾರೆ. ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ನನಗಿನ ಜಾಸ್ತಿ ಹೆಚ್ಚಿಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಡಪದ ಅಪ್ಪಣ್ಣವರ ಜೀವನ ಚರಿತ್ರೆ ನಸಿಬ್ನಾಳ ಮತ್ತು ಇಂಗ್ಲೇಶ್ವರದ ಅಥವಾ ಬಾಗೇವಾಡಿಯ ಭೌಗೋಳಿಕ ಸ್ವಾಮಿತ್ವದ ಕಾರಣವಾಗಿಯೋ ಅಥವಾ ದೈವ ಸಂಕಲ್ಪದಂತೆನೋ ಬಸವಣ್ಣ ಮತ್ತು ಹಡಪದ ಅಪ್ಪಣ್ಣನವರು ಬಾಲ್ಯ ಸ್ನೇಹಿತರಾಗಿರ್ತಾರೆ. ಸಮಾಜದ ಓರೆ ಕೋರೆಗಳನ್ನು ಬಸವಣ್ಣ ಆಧ್ಯಾತ್ಮಿಕವಾಗಿ ಒಂದು ರೀತಿಯಿಂದ ತಮ್ಮ ಸ್ವಹಿತಾಸಕ್ತಿಯನ್ನು ಬಲಿಕೊಟ್ಟು ಸಮಾಜವನ್ನು ತಿದ್ದಕ್ಕೆ ಮುಂದಾಗ್ತಾರೆ. ಅವರೊಬ್ಬ ನಾಯಕ. ಆಧ್ಯಾತ್ಮಿಕವಾಗಿ ನಾವು ವಿಚಾರ ಮಾಡಿದಾಗ ಬಸವಣ್ಣನಿಗಿನ ಅಕ್ಕಮಹಾದೇವಿ, ಅಲ್ಲಂಪ್ರಭು, ಚನ್ನಬಸವಣ್ಣ ಇದರ ಬಹುತೇಕ ಶರಣರು ಬಹಳ ಎತ್ತರದಲ್ಲಿ ನಿಲ್ತಾರೆ. ಬಸವಣ್ಣ ಆ ಎತ್ತರದಲ್ಲಿ ಹೋಗೋ ಸ್ವಹಿತಾಸಕ್ತಿ ತನ್ನ ಸ್ವಂತ ಇದರ ಕೈ ಬಿಟ್ಟು ಸಮಾಜದ ಅಂಕು ಡೊಂಕುಗಳನ್ನು, ಕೋರೆಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾನೆ. 12ನೇ ಶತಮಾನದ ಶರಣರು ಕೇವಲ ಮಾತಾಡಲಿಲ್ಲ, ಅವರು ಏನು ಮಾತಾಡಿದ್ರು ಅದನ್ನು ಮಾಡಿದ್ರು. ನಮ್ಮೆಲ್ಲರ ಕೇಶ ಶೃಂಗಾರವನ್ನು ಮಾಡಿ ಎಲ್ಲರ ಮುಖವನ್ನು ಸಿಂಗರಿಸೋ ಹಡಪದ ಜನಾಂಗದವರು ಬೆಳಗ್ಗೆ ಎದುರುಗಡೆ ಬಂದರೆ ಅಪಶಕನ ಅಂತ ಭಾವಿಸುವಂತಹ ಮೂಢನಂಬಿಕೆ ಇರುವಂತಹ ಆಗಿನ ಕಾಲದಲ್ಲಿ ಅಪ್ಪಣ್ಣನನ್ನ ತಮ್ಮ ಆಪ್ತ ಸಹಾಯಕನನ್ನಾಗಿ ಬಸವೇಶ್ವರರು ಮಾಡ್ತಾರೆ. ಈ ಮೂಢನಂಬಿಕೆಗೆ ಚಾಲೆಂಜ್ ಮಾಡುವ ಉದ್ದೇಶದಿಂದ ಯಾರಿಂದ ನಮ್ಮ ಬದುಕು ಶೃಂಗಾರ ಆಗಿರ್ತದೆ. ಆಗಿಲ್ಲ 12ನೇ ಕಾಲದ ಶತಮಾನ ಇರ್ಬೋದು, ಇವತ್ತು ಇರ್ಬೋದು. ಯಾರಿಂದ ನಮ್ಮ ಬದುಕು ಶೃಂಗಾರ ಆಗಿರ್ತೈತಿ ಅವರನ್ನೇ ನಾವು ಕೆಳಮಟ್ಟದವರು ಅಂತ ನೋಡ್ತಿರ್ತೀವಿ. ಮನೆಯಲ್ಲಿ ಕೆಲಸ ಮಾಡೋರಿರ್ಬೋದು. 12ನೇ ಶತಮಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗಾಳದವರು ಸತ್ತ ದನಗಳನ್ನು ತಗೊಂಡು ಹೋಗ್ತಿರ್ತಾರೆ. ಸತ್ತ ದನಗಳನ್ನ ಬಿಟ್ಟರೆ ಮಣಿ ಏನಾಗ್ತಿರ್ತದೆ, ಹಣೆಬರ ಮಣಿದು ದನಗಳಲ್ಲೇ ಕೊಂಡು ಅಲ್ಲೇ ನಾಡ್ತಿರ್ಬೋದು. ಇವ್ರು ಮಣಿ ಬಿಟ್ಟು ಓಡ್ಬೇಕಾಗಿರ್ತೈತಿ. ಅಂತಹದನ್ನ ತೆಗೆದುಕೊಂಡು ಹೋಗೋದನ್ನ ಮೀನಿಯಲ್ ಜಾಬ್ಸ್ ಅಂತ ತಿಳ್ಕೊಂಡು ಅವ್ರನ್ನ ಕೆಳ ದೃಷ್ಟಿಯಿಂದ ನೋಡ್ತಿರ್ತಾರೆ. ಬಸವಣ್ಣ ಇದನ್ನು ಚಾಲೆಂಜ್ ಮಾಡ್ತಾರೆ. ಯಾರಿಂದ ನಮ್ಮ ಬದುಕು ಶೃಂಗಾರ ಆಗಾಗತ್ತೈತಿ, ಯಾರಿಂದ ನಾವು ಮನುಷ್ಯರ್ಗದೇನಾಗ ಸಾಧ್ಯ ಆಗತ್ತೈತಿ, ಅವ್ರು ಹೆಂಗೆ ಮಾಡುದು ಅಂತ. ಆಗಿನ ಕಾಲದ ಶರಣರು ನೆಟ್ಟನೇ ಶರಣರಾದರಲ್ಲ, ಅವರು ಕೂಡ ಸಾಕಷ್ಟು ವೇದಾಧ್ಯಯನ, ಉಪನಿಷತ್ತುಗಳು, ಪುರಾಣಗಳು ಎಲ್ಲಗಳನ್ನು ಅಧ್ಯಯನ ಮಾಡ್ತಾರೆ. ಆಗಮಗಳನ್ನು ಓದ್ತಾರೆ. ಅದರಲ್ಲಿರೋ ತಪ್ಪು ತಡೆಗಳನ್ನು ಎತ್ತಿ ತೋರಿಸ್ತಾರೆ ಅವರು ವಚನಗಳಲ್ಲಿ. ಅಂತಹ ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಇರುವಂತಹ ಉದಾತ್ತ ತತ್ವಗಳನ್ನು ಕಲಿತವರು ಇವರು. ಬಟ್ ಆಚರಣೆಯಲ್ಲಿ ಅದಕ್ಕೆ ಇರದೇ ಇರುವುದನ್ನ ನೋಡ್ತಾರೆ. ಅದನ್ನು ಬಸವಣ್ಣ ಚಾಲನೆ ಮಾಡಕ್ಕೆ ಅದಕ್ಕೆ ಬಸವಣ್ಣ ಹಡಪದ ಅಪ್ಪಣ್ಣನವರನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡು ಯಾರೇ ಬಸವಣ್ಣನ ಭೇಟಿ ಆಗಬೇಕಾದ್ರೂ ಕೂಡ ಅಪ್ಪಣ್ಣನ ಭೇಟಿಯಾಗಿ ಬಸವಣ್ಣನಲ್ಲಿ ಬರಬೇಕಾಗುತ್ತೆ. ಇದು ನಡು ಯಾರ ಇಡಬೇಕು ಅಂತಲ್ಲ, ಆ ಒಂದು ಅನಿಷ್ಟ ಪದ್ಧತಿಗೆ ಚಾಲೆಂಜ್ ಮಾಡುವ ಉದ್ದೇಶದಿಂದ, ಅದಕ್ಕೆ ಸವಾಲು ಹಾಕುವ ಉದ್ದೇಶದಿಂದ. ಅದು ಸರಿಯಲ್ಲ ಪದ್ಧತಿ ಅಂತ ಜನರಿಗೆ ಮಂಟಪ ಜಗತ್ತಿನ ಇತಿಹಾಸದೊಳಗೆ, ಜಗತ್ತಿನ ರಾಜಕೀಯ ಇತಿಹಾಸದೊಳಗೆ ಪ್ರಪ್ರಥಮ ಪಾರ್ಲಿಯಾಮೆಂಟ್ ಅದು ಅನುಭವ ಮಂಟಪ. ಅಂತಹ ಪಾರ್ಲಿಯಾಮೆಂಟಿನ ಮಹಾಪ್ರಧಾನ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ. ಅಂದ್ರೆ ಹಡಪದ ಅಪ್ಪಣ್ಣನವರು ಆಧ್ಯಾತ್ಮಿಕವಾಗಿ ಯಾವ ಲೆವೆಲ್ಗೆ ಇದ್ರು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗುತ್ತೆ. ಅಂತಹ ಒಂದು ಅಲ್ಲಮ ಪ್ರಭುಗಳು ಅಧ್ಯಕ್ಷತೆಯಲ್ಲಿ, ಶೂನ್ಯ ಸಿಂಹಾಸನದ ಅಧ್ಯಕ್ಷತೆ ಅಲ್ಲಮ ಪ್ರಭುವಿನಂತ ತತ್ವಜ್ಞಾನಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟು ಚಾನ್ಸೇ ಇಲ್ಲ. ಯಾಕಂತಂದ್ರೆ ಈಗ ನಾವೆಲ್ಲ ಹೈಬ್ರಿಡ್ ನಾವು, ಹಿಂದೆ ಹುಟ್ಟಿಲ್ಲ. ಈಗ ನಮಗೆ ಏನಂತ ನಮಗೆ ಗೊತ್ತಿಲ್ಲ. ಒಂದು ವಚನ ನಮಗೆ ಅರ್ಥ ಆಗಲ್ಲ, ವಚನ ಓದು ಮನಸ್ಸಿಲ್ಲ. ಇಂತಹ ಕಾರ್ಯಕ್ರಮಗಳಿಗೆ ಇಷ್ಟು ಮಂದಿ ಬಂದಿದ್ದ ಖುಷಿಯಾಗಿತ್ತು ನನಗೆ.
ಯಾಕಂದ್ರೆ ಭಾಳ ಕಾರ್ಯಕ್ರಮದಾಗ ಏನಿರ್ತದ ವೇದಿಕೆ ಮೇಲೆ 10 ಮಂದಿ ಇರ್ತೇವೆ, ಕೆಳಗೆ 9 ಮಂದಿ ಇಲ್ಲಕ 11 ಮಂದಿ. ಇವತ್ತು ಅಟ್ಲೀಸ್ಟ್ ಒಂದು 200-300 ಮಂದಿ ಕೂಡಿರ್ತೇವೆ. ಇದು ಯಾಕೆ ಆಗ್ತೈತಿ ಅಂತಂದ್ರೆ ನಮ್ಮ ಅಭಿಮಾನ ಶೂನ್ಯತೆಯಿಂದಾಗಿ ಆಗುತ್ತೆ. ನಾ ಈ ಮಾತು ಭಾಳ ಸರಿ ಹೇಳ್ತೇನೆ. ನಾವು ಅಭಿಮಾನ ಶೂನ್ಯತೆ. ವಿಜಯಪುರ ಎಂತಹ ಶರಣರು ಇಲ್ಲ ನಡೆದಾಡಿ ಹೋಗಿದ್ದಾರೆ ಅಂತಂದ್ರೆ ಸ್ವತಃ ಬಸವಣ್ಣನ ಜನ್ಮಭೂಮಿ, ಹಡಪದ ಅಪ್ಪಣ್ಣನ ಜನ್ಮಭೂಮಿ, ಮಡಿವಾಳ ಮಾಚಿದೇವರ ಜನ್ಮಭೂಮಿ, ಕೊಂಡುಗುಳಿ ಕೇಶರಾಜನ ಜನ್ಮಭೂಮಿ, ಹಾವಿನಾಳ ಕಲ್ಲಯ್ಯನ ಜನ್ಮಭೂಮಿ, ಇನ್ನೂ ಶರಣರು ಎಷ್ಟೆಷ್ಟೋ ನನ್ನ ಅಲ್ಪಮತಿಗೆ ಗೊತ್ತಿಲ್ಲ. ಇಂಥ ಎಲ್ಲ ಶರಣರು ಅಡ್ಡಾಡಿ ಅವರ ಪಾದ ಧೂಳಿಯಿಂದ ಪವಿತ್ರವಾದಂತಹ ಈ ನೆಲದಲ್ಲಿ ನಾವು ನಮಗೆ ನಮ್ಮ ಪೂರ್ವಜರ ಬಗ್ಗೆ ಜ್ಞಾನ ಅಷ್ಟೇ. ಇದು ಯಾಕಂದ್ರೆ ಅಭಿಮಾನ ಶೂನ್ಯತೆಯಿಂದಾಗುತ್ತೆ. ಎಲ್ಲೋ ಅಂಬೇಡ್ಕರ್ ಸರ್ಕಲ್ನಲ್ಲೋ, ಕನಕದಾಸ್ ಸರ್ಕಲ್ನಲ್ಲೋ, ಬಸವೇಶ್ವರ ಸರ್ಕಲ್ನಲ್ಲೋ, ಗಾಂಧಿ ಚೌಕ್ ಮಾರ್ಕೆಟ್ನಾಗ ಅಡ್ಡಾಡಿ ದಿವಸಕ್ಕೆ 4 ತಾಸು ಕಳಿತೀವಿ ನಾವು. ಇಂಥ ಕಾರ್ಯಕ್ರಮ ಆಗುತ್ತೆ ಬಂದು ಕೂಡುವುದಿಲ್ಲ. ಇದು ನಮ್ಮ ಅಭಿಮಾನ ಶೂನ್ಯತೆಯ ಪ್ರತೀಕ. ಮತ್ತು ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಹಡಪದ ಸಮಾಜದವರು ಆಚರಣೆ ಮಾಡುವುದು, ಮಡಿವಾಳ ಮಾಚಿದೇವರ ಜಯಂತಿಯನ್ನು ಮಡಿವಾಳ ಸಮಾಜದವರು ಆಚರಣೆ ಮಾಡುವುದು, ಬಸವಣ್ಣನ ಜಯಂತಿಯನ್ನು ಲಿಂಗಾಯತರು ಆಚರಣೆ ಮಾಡುವುದು, ಈ ಪದ್ಧತಿ ಮೊದಲು ತೊಲಗಬೇಕಾಗಿತ್ತು. ಶಿವಶರಣ ಜೀವನ ಚರಿತ್ರೆಗಳು ಎಲ್ಲರಿಗೂ ಗೊತ್ತಾಗಬೇಕು. ಇವರು ಕಬೀರ್ ದಾಸ್ ಹೇಳ್ತಾರಲ್ಲ, ಹಾಲನ್ನ ತಲೆ ಮೇಲೆ ಇಟ್ಕೊಂಡು ಮಾರ್ಬೇಕಂತ ಮನೆಗೆ. ಸುರೇ ಮಾತ್ರ ಅದು ಎಲ್ಲಿರ್ತದೆ ಅಲ್ಲೇ ಹೋಗಿ ಕೂತ್ಕೋತೀವಿ ಅಂತ. ಸರಾಯಿಯನ್ನು ಹುಡುಕಾಡ್ಕೊಂಡು ಹೋಗ್ತೀವಿ ಅಂಗಡಿಗೆ. ಹಾಲು ಮಾತ್ರ ಮನೆಗೆ ಬಂದು ₹100 ಮಾಡ್ಬೇಡ ಅನ್ನೋದು. 20 ಲೀಟ್ರ್ 30 ಲೀಟ್ರ್ 40 ಭಾಳ ಕಾಸ್ಟ್ಲಿ ಆಗ್ತಿದ್ದವು. ರಾತ್ರಿ ₹1000 ಕೊಟ್ಟು ಇದು ಆರೋಗ್ಯ ವೃದ್ಧಿ ಮಾಡುತ್ತೆ. 20 ಲೀಟ್ರ್ ₹20 ₹30 ಲೀಟರ್ದು ಅದು ಆರೋಗ್ಯ ಹಾಳು ಮಾಡುತ್ತೆ ₹1000. ಆದ್ರೂ ಅದಕ್ಕೆ ಹೋಗ್ತೀವಿ ನಾವು. ಇದು ಸಂಸಾರ, ಇದು ಪ್ರಪಂಚ, ಇದು ಮಾಯ. ಇದನ್ನ ತೊಡೆದು ಹಾಕ್ಬೇಕಂತೇಳಿ ಬಸವಣ್ಣನವರು ಶರಣಾದಿ ಬಸವಾದಿ ಪ್ರಮುಖರೆಲ್ಲ ಶರಣರು ಹೋರಾಡಿದ್ರು. ಬಟ್ ಇವತ್ತಿಗೂ ಅದರಿಂದ ನಮಗೆ ಹೊರಬರಕ್ಕೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಸೊ ಸದ್ವಿಚಾರಗಳು ಬರಬೇಕು. ಸದ್ವಿಚಾರಗಳನ್ನ ನಾವು ನೀವೆಲ್ಲ ಕಲಿಬೇಕು. ಇದರ ಸಂಬಂಧನೇ ಹಡಪದ ಅಪ್ಪಣ್ಣಾದಿ ಶರಣರೆಲ್ಲ. ಹಡಪದ ಅಪ್ಪಣ್ಣರು ಬಸವಣ್ಣನಿಗೆ ಬೈದು ಬುದ್ಧಿ ಹೇಳುವ ತಾಕತ್ತಿರುವಂಥ ಶರಣ ಹಡಪದ ಅಪ್ಪಣ್ಣ. ಅಲ್ಲಮ ಪ್ರಭುಗಳು ಮಹಾಮನೆಗೆ ಬರ್ತ ಬಸವಣ್ಣನ ಮಹಾಮನೆಗೆ ಅಲ್ಲಮ ಪ್ರಭು ಮತ್ತು ಸಿದ್ದರಾಮೇಶ್ವರರು ಬಂದು ಬಾಗಲಲ್ಲೇ ಇರ್ತಾರೆ. ಬಸವಣ್ಣ ನನ್ನ ಕರೆಯಕ್ಕೆ ಬಂದಿಲ್ಲ ಅಂತೇಳಿ ಅಲ್ಲಮ ಪ್ರಭು ಸ್ವಲ್ಪ ಸಿಟ್ಟು. ಅಲ್ಲಮ ಪ್ರಭು ಉಗ್ರ ಪ್ರತಾಪಿ. ಬಸವಣ್ಣನ ಬಗ್ಗೆ ಗೊತ್ತಿರ್ತಲ್ಲ. ಆಮೇಲೆ ಒಂದು ಸಣ್ಣದೊಂದು ಇದೇನೋ ಬಸವಣ್ಣನಂತೇಳಿ ಉಳಿದೈತೆ ಅದನ್ನೊಂದು ತೆಗಿಬೇಕು ಅಂತ ಪ್ರಭು ಗೊತ್ತು. ಪ್ರಭುದೇವರಿಗೆ ಯಾರು ಹೆಂಗೆ ನೋಡ್ತಾ ಅವ್ರು ಬಿಡ್ತಿರ್ತಾನೆ ಪೂರ್ಣ ಇವು ಇಷ್ಟೇ ಅದನಂತ ಹೇಳಿ. ಸೊ ಜಗದತ್ತಪ್ಪ ಅಲ್ಲಮ ಪ್ರಭುದೇವರು ಬಂದಾಗ ಹಡಪದ ಅಪ್ಪಣ್ಣನವರು ಹೋಗಿ ಬಸವಣ್ಣಗೆ ಎದ್ರೆ ಬಸವಣ್ಣ ಲಿಂಗ ಪೂಜೆ ಮಾಡಕತ್ತಿರ್ತಾರೆ. ಯಾರು ಜಂಗಮ ಬಂದ್ರೆ ಬಂದು ಕುಂದಿರ್ಸು, ಹೊರಗೆ ಕುಂದಿರ್ಸು, ಇದಕ್ಕೆ ಬಂದಿರಬೇಕು, ದಂಡಿಗೆ ಬಂದಿರ್ಬೇಕು, ಕೊಡು, ಊಟ ಮಾಡಿಸು, ನಾನೇ ಎದ್ದು ಬರ್ಬೇಕಂತ ಐತೇನ ಬಸವಣ್ಣ ಬರ್ತದೆ. ಈ ಸೊತ್ತು ಬಸವಣ್ಣ ಅಂತಲೇ ಇರ್ತೇಳಿ ಅಲ್ಲಮ ಪ್ರಭು ಗೊತ್ತಾಗಿರ್ತದೆ. ಇದು ತೆಗಿಬೇಕಂತ ಅಲ್ಲಮ ಪ್ರಭು ಬಂದಿರ್ತಾರೆ. ಹಡಪದ ಅಪ್ಪಣ್ಣನವರಿಗೆ ಭಾರಿ ಕಷ್ಟ ಬಂದ್ಬಿಡ್ತದೆ. ಅವ್ರು ಬಂದವರು ಪ್ರಭುದೇವರಂತ ಗೊತ್ತಾಗುತ್ತಾರೆ. ಅಪ್ಪಣ್ಣ ಗೊತ್ತು ಪ್ರಭುದೇವರು ಅಂತೇಳಿ. ಬಟ್ ಬಸವಣ್ಣ ಗೊತ್ತಿಲ್ಲ ಪ್ರಭುದೇವರು ಅಂತೇಳಿ. ಬಸವಣ್ಣ ಗೊತ್ತಿಲ್ಲ ಅಲ್ಲಿಲ್ಲ ಅಂದ್ರೆ ದೀಡ ನಮಸ್ಕಾರ ಹಾಕಕ್ಕೆ ಬಂದ್ಬಿಡ್ತಾರೆ. ಪ್ರಭುದೇವ ಬಂದ ಅಂತ ಗೊತ್ತಾಗಿಲ್ಲ. ಈಗಿನ ಕಾಲದಲ್ಲಿ ಅದು ಇರ್ತಾರ ಕೆಲವು ಮಂದಿ ಡೊಂಗಿ ಬಾಬಾಗಳು ಏನೇನು ಹಾಕೊಂಡು ಯಾವುದು ವೇಷ ಅದು ಅಂತರಿಗೆ ಅಟೆಂಡ್ ಮಾಡಿ 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 ಬಸವಣ್ಣ ಸಾಕಾಯ್ತು. ಹಿಂಗಾಗಿ ಯಾರೋ ಒಬ್ಬರು ಜಂಗಮರು ಬಿಡು ಅಂತ ಹೇಳಿ ಬಸವಣ್ಣ ಸ್ವಲ್ಪ ಉದಾಸೀನ ಮಾಡ್ತಾರೆ. ಅಪ್ಪಣ್ಣಗೆ ಭಾರಿ ಕಷ್ಟ ಬರುತ್ತೆ. ಅಪ್ಪನ ಯಾವ ಸರಿ ಹೇಳ್ತಾರ ಅಲ್ಲಂಬರು ಹಚ್ಚಿ ಗಾಡಿ ಕೇಳ್ತಾನೆ ಅಪ್ಪನಾಗ ನಿಮ್ ಬಸವಣ್ಣ ತಪ್ಪು ಮಾಡಿ ಅವ್ರು ಆಗಿತ್ತು ಅಂತೇಳಿ. ನೆಕ್ಸ್ಟ್ ಬಸವಣ್ಣ ಗೊತ್ತಾಗುತ್ತೆ. ಆಮೇಲೆ ಚೆನ್ನ ಬಸವಣ್ಣ ಬರ್ತಾರೆ. ಚೆನ್ನ ಬಸವಣ್ಣ ಬಂದು ಆಗಿನ ವಚನಗಳನ್ನ ಕೇಳಬೇಕು. ಅವು ನನಗೆ ಸರಿಯಾಗಿ ಬರುವುದಿಲ್ಲ, ನೆನಪಿಲ್ಲ ಅವು. ಓದ್ರಿ, ಆ ಸಂದರ್ಭವನ್ನು ಓದ್ರಿ ನೀವು. ನಿಮ್ಮ ಜೀವನದಲ್ಲಿ 2 ಸಂದರ್ಭಗಳನ್ನು ಓದಬೇಕು. ಒಂದು ಈ ಸಂದರ್ಭ ಬಸವೇಶ್ವರ ಮತ್ತು ಅಲ್ಲಮ ಪ್ರಭುವಿನ ಮುಖಾಮುಖಿ ಸಂದರ್ಭ. ಯಾವ ರೀತಿ ಅಲ್ಲಮ ಪ್ರಭು ಆ ವಚನದಲ್ಲಿ ಹೇಳ್ತಾನ, ಬಸವಣ್ಣ ಹೆಂಗೆ ಹೇಳ್ತಾನ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ತಯಾರಣೆಗೆ ಮಿತಿಯಿಲ್ಲ. ಬಸವಣ್ಣ ಹೇಳ್ತಾರ ಅಲ್ಲಂ ಪ್ರಭು ಅಂದ ಕೂಡಲೇ ಬಸವಣ್ಣಗ ಜಂಘಾವರಣ ಉಡುಗೆ ಬಿಡುತ್ತೆ. ಕೂಡಲ ಸಂಗಮನೇ ಬಂದ್ರು ನಾನು ಇದನ್ನು ಮಾಡಿಲ್ಲಪ್ಪ, ಎಂಥ ಇದು ನನಗೆ ಯಾವ ಮರವು ನನಗೆ ಬಂತು ಅಂತ ಹೇಳಿ ಅದಕ್ಕೆ ಬಸವಣ್ಣ ಹೋದ್ಮೇಲೆ ಬಸವಣ್ಣ ಸಿಟ್ಟು ಮಾಡ್ತಾನೆ. ಇವಾಗ ಅಲ್ಲಂ ಪ್ರಭು ಬಸವಣ್ಣ ಸಿಟ್ಟು ಮಾಡಿದಾಗ
ಬಗ್ಗೆ ಒಂದು ವಿಶ್ಲೇಷಣೆ, ಒಂದು ಅರ್ಥಪೂರ್ಣವಾದ ವಿಚಾರ ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಿ ಇಲ್ಲೇ ಮುಗಿದು ಹೋಗಬಾರದು. ಅದು ವಿದ್ಯಾರ್ಥಿಗಳು ನೋಡಿ, ಹಿರಿಯರು ನೋಡಿ, ವಚನ ಸಾಹಿತ್ಯವನ್ನ, ಹಡಪದ ಅಪ್ಪಣ್ಣನವರ ಜೀವನವನ್ನ ಅಳವಡಿಸಿಕೊಳ್ಬೇಕು, ಅವ್ರ ವಿಚಾರ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತರಿಗೆ ಅದು ಶಾಶ್ವತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಉಳಿಬೇಕು ಅಂತ ನಾನು ಆಸೆ ಪಡುತ್ತೇನೆ. ನಾನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧ್ಯಕ್ಷನಾದ ಮೇಲೆ 2 ಕೋಟಿಗೂ ಅಧಿಕ ಮಕ್ಕಳನ್ನು ಪ್ರತಿನಿಧಿಸುವ ಈ ಶಾಸನಬದ್ಧ ಸಂಸ್ಥೆಯಲ್ಲಿ ನಾವೊಂದು ನಿರ್ಧಾರ ಮಾಡಿದ್ದೇವೆ. ಏನಂದರೆ, ನಾವು ಅಕಾಡೆಮಿಯಿಂದ ಮಕ್ಕಳಿಗಾಗಿ ರೂಪಿಸೋ ಕಾರ್ಯಕ್ರಮಗಳು ಒಂದು ಕಡೆ ಆದರೆ, ನಮ್ಮ ಅಕಾಡೆಮಿಗೆ ಬರುವ ವಿದ್ವಾಂಸರು, ಚಿಂತಕರು, ಮಕ್ಕಳು, ಸಾಧಕ ಮಕ್ಕಳನ್ನು ಬೆಳೆಸಿರುವ ಸಂಘ ಸಂಸ್ಥೆಯ ಮುಖ್ಯಸ್ಥರು ಯಾರೇ ನಮ್ಮ ಅಕಾಡೆಮಿಗೆ ಬಂದರೆ, ಒಂದು ಸಾಧಕ ಮಗು ನಮ್ಮ ಅಕಾಡೆಮಿಗೆ ಭೇಟಿ ಕೊಟ್ಟರೆ, ಆ ಮಗುವಿನ ಭೇಟಿಯ ಸುಸಂದರ್ಭ ಇನ್ನೊಂದು 10 ದಿನಗಳಲ್ಲಿ ಲೋಕಾರ್ಪಣೆಗೊಳಿಸಲಿದ್ದೇವೆ. ಆ ಸ್ಟುಡಿಯೋಗೆ ನಮ್ಮ ಎಲಿಗಾರಸರದು ಬಂದು ಆ ವಚನನ ವಿಶ್ಲೇಷಣೆ ಮಾಡಿದ್ರೆ, ಆ ವಿಶ್ಲೇಷಣೆ ಮಾಡಿದ ಅಮೃತ ಗಳಿಗೆ ಅದು ಇಡೀ ನಾಡಿನ ಶಾಲಾ ಕಾಲೇಜುಗಳ ಮಕ್ಕಳನ್ನು ಏಕಕಾಲಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಳಕಳಿ ನನ್ನದಾಗಿದೆ. ಅದಕ್ಕಾಗಿ ನಾನು ಬಂದಿರೋ ಉಪನ್ಯಾಸಕರು ಭಾಳ ವಿಚಾರ ಹೇಳ್ತಾರೆ. ಆದರೆ ನೀವೇನು ತಾಯಂದಿರು ಸ್ವಲ್ಪ ಜನ ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ, ನಿಮಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ. ನಿಮ್ಮ ಮಕ್ಕಳಿಗೆ ನೀವು ಮೊಬೈಲ್ ನೋಡ್ತಾ ಕೂತಾಗ ಮಗು ಮೊಬೈಲ್ ನೋಡಬಾರ್ದು ಅಂತ ಬಯಸಬೇಡಿ. ಮನೆಯಲ್ಲಿದ್ದಾಗ ಮೊಬೈಲನ್ನು ಪಕ್ಕದಲ್ಲಿಟ್ಟು ಇಂಥ ಹಡಪದ ಅಪ್ಪಣ್ಣನವರಿಗೆ ಸಂಬಂಧಪಟ್ಟ, ಬಸವಣ್ಣನವರಿಗೆ ಸಂಬಂಧಪಟ್ಟ, ಅಕ್ಕ ಮಹಾದೇವಿಗೆ ಸಂಬಂಧಪಟ್ಟ, ಅಂಬೇಡ್ಕರ್ ಬಗ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ನೀವು ಓದುತ್ತಾ ಮಕ್ಕಳಿಗೆ ಓದಲು ಕೊಡಿ. ಅವರಿಗೆ ಸಮಯ ಕೊಡಿ. ಒಬ್ಬ ತಂದೆ, ಒಬ್ಬ ತಾಯಿ, ಅವರ ಮನೆಯ ಎಲ್ಲ ಸದಸ್ಯರು ಮಕ್ಕಳಿಗೆ ಕೊಡಬಹುದಾದ ದೊಡ್ಡ ಉಡುಗೊರೆ ಯಾವುದು ಅಂದರೆ ಸಮಯ. ಎಲ್ಲರೂ ಎಷ್ಟು ದೊಡ್ಡ ಶ್ರೀಮಂತನ ಮಗ, ಎಷ್ಟು ದೊಡ್ಡ ಬಡವ ಶ್ರೀಮಂತ ಅನ್ನೋದು ಈ ಜಗತ್ತಿನಲ್ಲಿ ಶಾಶ್ವತ ಅಲ್ಲ. ತಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಆದರೆ ಮಕ್ಕಳಿಗೆ ಕೊಡುವ ಸಂಸ್ಕಾರ ಅದು ಬಹಳ ದೊಡ್ಡದು. ಅಂತ ಸಂಸ್ಕಾರವಂತ ಮಕ್ಕಳು ನಮ್ಮ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಆಶೀರ್ವಾದದಿಂದ ನಮ್ಮೆಲ್ಲ ಮಕ್ಕಳು ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು, ಬಸವಾದಿ ಶರಣರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು, ವಿಜಯಪುರದ ಬಸವನಾಡಿನ ಮಣ್ಣಿನ ಮಕ್ಕಳು ಅಂದರೆ ಅವರು ಶರಣ ಸಂತತಿಗೆ ಸೇರಿದವರು. ಹಡಪದ ಅಪ್ಪಣ್ಣನವರು ತಂಗಡಿಗೆಯಲ್ಲಿ ಹುಟ್ಟಿದ್ದಾರೆ, ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ದಾರೆ. ಎಂಥ ಮಸೀಬಿನಾಳು, ಇಂಗಳೇಶ್ವರ, ಬಾಗೇವಾಡಿ ಈ ಎಲ್ಲ ಊರುಗಳದ್ದು ಸಂಶೋಧನೆ ನೀವು ಹೇಳ್ತೀರಿ ಅಂದಮೇಲೆ ಅವರು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಅದು ನಮ್ಮ ಭಾಳ ದೊಡ್ಡ ಅಭಿಮಾನ. ಅವರು ಸಾಂಸ್ಕೃತಿಕ ನಾಯಕರಾಗಿ ಸರ್ಕಾರ ಘೋಷಣೆ ಮಾಡಿದೆ. ಬರೀ ಸಾಂಸ್ಕೃತಿಕ ನಾಯಕ ಅಲ್ಲ, ಅವರು ಈ ಜಗತ್ತಿನಲ್ಲಿ ಎಲ್ಲರೂ ಸರ್ವರು ಸಮನಾಗಿ ಬಾಳಬೇಕು, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ, ಪ್ರತಿಯೊಬ್ಬರ ಹಕ್ಕುಗಳ ಬಗ್ಗೆ ಮಾತಾಡಿದ ಬಹಳ ದೊಡ್ಡ ಶ್ರೇಷ್ಠ ಸಮಾಜ ಸುಧಾರಕರು. ಅಂದು ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಮಾಡಿದ ಅನುಭವ ಮಂಟಪವನ್ನ ಹಡಪದ ಅಪ್ಪಣ್ಣನವರು ಕಾರ್ಯದರ್ಶಿಯಾಗಿ ಮುನ್ನಡೆಸಿದ್ರು. ಅವರು ನಮ್ಮ ಜಿಲ್ಲೆಯವರು ಅನ್ನೋದು ಎಂಥ ಅಭಿಮಾನ ನಮಗೆ. ಇದಕ್ಕಿಂತ ಅಭಿಮಾನ ಪಡ್ತಕ್ಕಂಥ ಕ್ಷಣ ಜೀವನದಲ್ಲಿ ಮತ್ತೊಂದು ಇರಲಾರದು. ಧಾರವಾಡ ಜಿಲ್ಲಾಡಳಿತಕ್ಕೂ ನಾನು ಶಿಷ್ಟಾಚಾರಕ್ಕೆ ಒಳಪಡ್ತೇನೆ. ಅಲ್ಲಿನೂ ನನ್ನ ಗೆಳೆಯರು ಹೇಳ್ತಾರೆ, ಧಾರವಾಡಕ್ಕೆ ಬನ್ನಿ ನೀವು ಮಾತಾಡಬೇಕು ಅಂತ. ನಾನು ಇಲ್ಲಿ ನನಗೆ ಭಾಳ ಜನ, ಈ ಸಮುದಾಯದಲ್ಲಿ ಭಾಳ ಜನ ಗೆಳೆಯರಿದ್ದಾರೆ, ಭಾಳ ಜನ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಓದುವಾಗ ನನಗೆ ಕಲಿಸಿದ ಗುರುಗಳು ಕೂಡ ಭಾಳ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಸಮುದಾಯದ ಋಣ ವೈಯಕ್ತಿಕವಾಗಿ ನನ್ನ ಮೇಲೆ ಕೂಡ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಒತ್ತಡಗಳ ಮಧ್ಯ 10 ನಿಮಿಷ ಬಂದು ನಿಮ್ಮನ್ನು ಭೇಟಿ ಮಾಡಿ ಗೌರವ ನಾಡಿನ ಭವಿಷ್ಯದ ಆಶಾಕಿರಣಗಳಾಗಿರೋದ್ರಿಂದ ಅವರಿಗೆ ವಚನ ಸಂಸ್ಕೃತಿಯನ್ನ ಮಕ್ಕಳಿಗೆ ಮನೆಗಳಲ್ಲಿ ತುಂಬತಕ್ಕಂಥ ಕೆಲಸ ಮಾಡೋಣ. ಲಿಂಗಾಯತ ಅತ್ಯಾತೀತವಾದ ಪರಿಕಲ್ಪನೆ. ಯಾರು ಕಾಯಕ ಜೀವಿಗಳೋ, ಯಾರು ದುಡಿದು ಉಣ್ಣುವವರೋ, ಯಾರು ಸತ್ಯ, ಅವರೆಲ್ಲರೂ ಲಿಂಗಾಯತರು, ಅವರೆಲ್ಲರೂ ಹಡಪದ ಸಮುದಾಯದವರೇ. ನಾವು ನೀವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಎನ್ನುವ ಸದ್ಭಾವನೆಯನ್ನ ನಮ್ಮ ಅಂತರಂಗದಲ್ಲಿ ಇವತ್ತು ಜಾತಿ ಪದ್ಧತಿ ನಿರ್ಮೂಲನೆ ಮಾಡುವಲ್ಲಿ ಈ ಒಂದು ಹಂತದಲ್ಲಿ ಕೂಡ ನಾವೆಲ್ಲ ಹಳ್ಳಿಗಳಲ್ಲಿ ಇಂಥದ್ದೊಂದು ಅನಿಷ್ಟ ಪದ್ಧತಿಗಳ ಶರಣರ ವಿಚಾರಧಾರೆಗಳು ಭಾಷಣಕ್ಕೆ ಸೀಮಿತ ಆಗದೆ ನಮ್ಮ ಮನಗಳಲ್ಲಿ ನಿಜವಾದ ಅನುಷ್ಠಾನ ಆದಾಗ ಮಾತ್ರ ನಮ್ಮ ಶರಣರಿಗೆ ನಾವು ಸಲ್ಲಿಸೋ ನಿಜವಾದ ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಎಲ್ಲ ಹಿರಿಯರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಏನೇ ಭಿನ್ನಾಭಿಪ್ರಾಯಗಳಿರಲಿ
ಯಾಕೆ ಅಂದರೆ ನೀವು ಎಲ್ಲರನ್ನ ಕರೆದುಕೊಂಡು ಬಂದು ಇಂಥದ್ದೊಂದು ಸುಂದರ ಕಾರ್ಯಕ್ರಮ ಮಾಡಿರದೇ ಇದ್ದರೆ ನಾವಿಲ್ಲಿ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮ್ಮೆಲ್ಲರ ತ್ಯಾಗ, ನಿಮ್ಮೆಲ್ಲರ ಪ್ರೀತಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಇನ್ನೊಂದು ಸಮಾರಂಭಕ್ಕೆ ನಮ್ಮ ಬಬಲೇಶ್ವರ ಭಾಗದಲ್ಲಿ ಹೋಗಬೇಕಾಗಿರೋದ್ರಿಂದ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಯಾಚಿಸಿ ಈ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಾಡಿದಂತಹ ಶ್ರೀಯುತ ಸಂಗಮೇಶ್ ಬಬಲೇಶ್ವರ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ವಿಜಯಪುರ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸೋಣ. ಇದೀಗ ಶಿವಶರಣ ಶ್ರೀ ಹಡಪದ್ ಅಪ್ಪನವರ ಜಯಂತಿಯ ನಿಮಿತ್ತ ಕುಮಾರಿ ದಾನೇಶ್ವರಿ ಆಲ್ಗೂರ್ ಇವರಿಂದ ಭರತನಾಟ್ಯ ನಾವೆಲ್ಲರೂ ವೀಕ್ಷಿಸೋಣ. ಶುಭ ಹಾರೈಸೋಣ. ಮಾನ್ಯರಿಂದ ಕುಮಾರಿಗೆ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.